ನಮಸ್ಕಾರ ಸ್ನೇಹಿತರೆ. ಭಾರತದ ಕ್ರಿಕೆಟ್ ಲೋಕದಲ್ಲಿ ಈಗ ಸದ್ದು ಮಾಡ್ತಿರೋದು ಒಂದೇ ಹೆಸರು, ಕರುಣ್ ನಾಯರ್. 33ನೇ ವಯಸ್ಸಲ್ಲಿ 25ರ ಹುಡುಗನಂತೆ ಬ್ಯಾಟ್ ಬೀಸಿರೋ ಕರುಣ್ ನಾಯರ್ ಟೆಸ್ಟ್ನಲ್ಲಿ ಟ್ರಿಪಲ್ ಸೆಂಚುರಿ ಬಾರಿಸಿ ಮರು ಪಂದ್ಯದಲ್ಲೇ ಟೀಮ್ನಿಂದ ಡ್ರಾಪ್ ಆದ ಭಾರತ ಕಂಡ ಅತ್ಯಂತ ನತದೃಷ್ಟ ಹಾಗೂ ಅಪರೂಪದ ಕ್ರಿಕೆಟರ್ ಕರುಣ್ ನಾಯರ್. ಇದು ಅವರ ದುರಾದೃಷ್ಟನೋ, ಭಾರತದ ದುರಾದೃಷ್ಟನೋ, ಕರ್ನಾಟಕದ ದುರಾದೃಷ್ಟನೋ ಗೊತ್ತಿಲ್ಲ. ಯಾಕಂದರೆ ಕರ್ನಾಟಕ ರಣಜಿ ತಂಡನೂ ಅವರ ಕೈ ಬಿಡ್ತು. ಈಗ ವಿದರ್ಭದ ದತ್ತುಪುತ್ರನಾಗಿ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಬೌಲರ್ಗಳ ಬೆಂಡೆತ್ತಾ ಇದ್ದಾರೆ. ಸ್ಕೂಲ್ ಡೇಸ್ನಲ್ಲಿ ಯಾವ ರೀತಿ ಔಟೇ ಆಗದೇನು ಪೂರ್ತಿ ಬ್ಯಾಟಿಂಗ್ ಮಾಡ್ತಿದ್ರು, ಅದೇ ರೀತಿ ಫಸ್ಟ್ ಕ್ಲಾಸ್ ಕ್ರಿಕೆಟ್ನಲ್ಲೂ ಔಟ್ ಆಗದೆ ಎದುರಾಳಿಗಳನ್ನು ಪುಡಿಗಿಡ್ತಾ ಇದ್ದಾರೆ. 6 ಪಂದ್ಯ 664 ರನ್, ಔಟ್ ಆಗದೆ 542 ರನ್. ಸೊ ಈಗಲಾದರೂ BCCI ಕಣ್ಣು ಕ್ಲಿಯರ್ ಆಗುತ್ತಾ? ನಿರಂತರವಾಗಿ ವೈಫಲ್ಯ ಕಾಣ್ತಾ ಇದ್ರು ಕೂಡ ಕ್ಲಾಸ್ ಕ್ರಿಕೆಟಿಗರು ಇವರು ಅಂಥೇಳಿ ಟೀಮ್ನಲ್ಲಿ ಇಟ್ಕೊಂಡು ಸಾಕ್ತಾ ಇದ್ದಾರಲ್ಲ, ಅವರ ಬದಲಿಗೆ ಈ ರೀತಿ ಅವಕಾಶ ವಂಚಿತ ಟ್ಯಾಲೆಂಟ್ಗಳಿಗೆ ಅವಕಾಶ ಕೊಡ್ತಾರ? ಕರುಣ್ ನಾಯರ್ ಭಾರತ ತಂಡಕ್ಕೆ ವಾಪಸ್ ಬರ್ತಾರ? ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆತನಕ ಮಿಸ್ ಮಾಡದೆ ನೋಡಿ. mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. 6 ಇನ್ನಿಂಗ್ಸ್, 5 ಸೆಂಚುರಿ, 5 ಬಾರಿ ನಾಟ್ ಔಟ್. ಸ್ನೇಹಿತರೆ, ಈ ವರ್ಷ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಕರುಣ್ ನಾಯರ್ ರೆಕಾರ್ಡ್ಸ್ ಇದು. ಮೊದಲ 4 ಪಂದ್ಯಗಳಲ್ಲಿ 112 ನಾಟ್ಔಟ್, 44 ನಾಟ್ಔಟ್, 163 ನಾಟ್ಔಟ್, 111 ನಾಟ್ಔಟ್. 5ನೇ ಪಂದ್ಯದಲ್ಲೂ 112 ರನ್ ಬಾರಿಸಿದ್ರು. ಆದರೆ ಸೀರೀಸ್ನಲ್ಲಿ ಮೊದಲ ಬಾರಿಗೆ ವಿಕೆಟ್ ಒಪ್ಪಿಸಿದ್ರು. ಆದರೆ ಅಷ್ಟೊತ್ತಿಗಾಗಲೇ ದಾಖಲೆ ಆಗೋಗಿತ್ತು. ಲಿಸ್ಟ್ ಎ ಕ್ರಿಕೆಟ್ನಲ್ಲಿ 2 ಡಿಸ್ಮಿಸಲ್ಗಳ ಮಧ್ಯೆ, ಅಂದರೆ ಒಮ್ಮೆ ಔಟ್ ಆಗಿ ಇನ್ನೊಮ್ಮೆ ಔಟ್ ಆಗೋದರ ನಡುವೆ 542 ರನ್ ಬಾರಿಸೋ ಮೂಲಕ ಡಿಸ್ಮಿಸಲ್ಗಳ ನಡುವೆ ಅತಿ ಹೆಚ್ಚು ಸ್ಕೋರ್ ಮಾಡಿರೋ ಬ್ಯಾಟರ್ ಅನ್ನು ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ವರ್ಲ್ಡ್ ರೆಕಾರ್ಡ್ ಆಸ್ಟ್ರೇಲಿಯಾದ ಜೇಮ್ಸ್ ಫಾಕ್ನರ್ ರೆಕಾರ್ಡನ್ನು ಬ್ರೇಕ್ ಮಾಡಿದ್ದಾರೆ. ಅಲ್ಲಿಗೆ ಮುಗಿಲಿಲ್ಲ, ಮತ್ತೆ ರಾಜಸ್ಥಾನದ ವಿರುದ್ಧ 122 ನಾಟ್ಔಟ್. ಇದರ ಮೂಲಕ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಸತತ 4 ಸೆಂಚುರಿ ಬಾರಿಸಿದ ರೆಕಾರ್ಡ್. ಜೊತೆಗೆ ಅದೇ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಅತಿ ಹೆಚ್ಚು ಶತಕ ಬಾರಿಸಿದ ರೆಕಾರ್ಡನ್ನು ತಮಿಳುನಾಡಿನ ಎನ್ ಜಗದೀಶನ್ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ. ಇನ್ನು ಸೆಮಿಫೈನಲ್ಸ್ ಬಾಕಿ ಇದೆ, ಫೈನಲ್ಸ್ ಬಾಕಿ ಇದೆ. ಸೊ ಕರುಣ್ ನಾಯರ್ ಹೊಸ ದಾಖಲೆ ಬರೆಯೋ ಎಲ್ಲ ಚಾನ್ಸಸ್ ಇದೆ. 2023ರ ಮಹಾರಾಜ ಟ್ರೋಫಿಯಲ್ಲಿ ಹೈಯೆಸ್ಟ್ ರನ್, 2024ರ ಮಹಾರಾಜ ಟ್ರೋಫಿಯಲ್ಲಿ ಹೈಯೆಸ್ಟ್ ರನ್, 2024ರ ಕೌಂಟಿ ಚಾಂಪಿಯನ್ಶಿಪ್ ಡಬಲ್ ಸೆಂಚುರಿ, 2023, 24, 24, 25ರಲ್ಲಿ ವಿದರ್ಭ ಪರ ಅತಿ ಹೆಚ್ಚು ರನ್. ಸ್ನೇಹಿತರೆ, ಈ ಟ್ವೀಟ್ ನೋಡಿ. 2022 ಡಿಸೆಂಬರ್ 10ನೇ ತಾರೀಕು ಕರ್ನಾಟಕ ರಣಜಿ ಟೀಮ್ ಡ್ರಾಪ್ ಆದಾಗ ಕರುಣ್ ನಾಯರ್ ಮಾಡಿದ ಟ್ವೀಟ್, ಡಿಯರ್ ಕ್ರಿಕೆಟ್, ಗಿವ್ ಮಿ ಒನ್ ಮೋರ್ ಚಾನ್ಸ್ ಅಂತ ಬರ್ಕೊಂಡಿದ್ರು. ಯಾವುದೇ ಟ್ಯಾಲೆಂಟೆಡ್ ಕ್ರಿಕೆಟಿಗನಿಗೆ ಈ ರೀತಿ ಕೇಳೋದಕ್ಕಿಂತ ದೊಡ್ಡ ದೌರ್ಭಾಗ್ಯ ಇರೋದಿಲ್ಲ. ಕರುಣ್ ಕರ್ನಾಟಕ ರಣಜಿ ಟೀಮ್ನಿಂದಲೂ ಡ್ರಾಪ್ ಆದಮೇಲೆ IPLನಲ್ಲಿ ಅನ್ಸೋಲ್ಡ್ ಆದರು. 2023-24ರಲ್ಲಿ ಅನ್ಸೋಲ್ಡ್, 2016ರಲ್ಲಿ ಬೇಸ್ ಪ್ರೈಸ್ನ 40 ಪಟ್ಟು ಹಣಕ್ಕೆ ಮಾರಾಟ ಆಗಿ ಆ ವರ್ಷ ಅತ್ಯಂತ ಕಾಸ್ಟ್ಲಿ ಪ್ಲೇಯರ್ ಆಗಿದ್ದ ಕರುಣ್ ನಿರಂತರ 2 ವರ್ಷ ಅನ್ಸೋಲ್ಡ್. ಇತ್ತೀಚೆಗೆ ರಾಬಿನ್ ಉತ್ತಪ್ಪ ಜೊತೆ ಇಂಟರ್ವ್ಯೂನಲ್ಲಿ ಮಾತನಾಡುವಾಗ ನನ್ನನ್ನು ನಾನು ಇಂಡಿಯಾ ಪರ ಆಡೋ ಥರ ವಿಜುವಲೈಸ್ ಮಾಡ್ಕೊಂಡಿದ್ದೀನಿ. ಮಹಾರಾಜ ಟ್ರೋಫಿ ಸೆಮಿಫೈನಲ್ನಲ್ಲಿ ರಾಷ್ಟ್ರಗೀತೆ ಪ್ಲೇ ಆದಾಗ ಬಿಳಿ ಜರ್ಸಿ ತೊಟ್ಟು ಇಂಡಿಯಾ ಪರ ನಿಂತಿರೋದನ್ನು ಒಂಥರ ಮನಸ್ಸಿಗೆ ಬಂತು ಅಂತ ಹೇಳಿದರು. ಕರುಣ್ ನಾಯರ್ಗೆ ಆ ಮಟ್ಟಿಗೆ ರಾಷ್ಟ್ರೀಯ ಟೀಮ್ನಲ್ಲಿ ಅನ್ಯಾಯ ಆಗಿದೆ. ಆ ಅನ್ಯಾಯದಿಂದ ಅವರ ಹಲವು ವರ್ಷಗಳ ಕ್ರಿಕೆಟ್ ಜೀವನ ನಾಶ ಮಾಡಿದ್ದಾರೆ ಇವರು. 303 ನಾಟ್ಔಟ್, ಟೀಮ್ನಿಂದ ಡ್ರಾಪ್. ಜಗತ್ತಲ್ಲಿ ಎಲ್ಲಾದರೂ ನೋಡೋಕ್ಕಾಗತ್ತೆ ಇದನ್ನು? 30-40 ರನ್ ಹೊಡಿತಾ ಇದ್ರೇ ಗ್ರೇಟ್ ಲೆಜೆಂಡು, ಸೂಪರ್ ಸೀನಿಯರು, ಭಯಂಕರ ಕ್ರಿಕೆಟರು, ಕ್ಲಾಸ್ ಕ್ರಿಕೆಟರ್ ಅಂತ ಟೀಮ್ನಲ್ಲಿ ಇಟ್ಕೊಂಡು ಸಾಕ್ತಾರೆ. ಆದರೆ 303 ರನ್ ಹೊಡೆದ್ಮೇಲೆ ನೆಕ್ಸ್ಟ್ ಡ್ರಾಪ್ ಮಾಡೋದು ಎಲ್ಲಾದರೂ ಉಂಟಾ? 2016ರ ಭಾರತ ಇಂಗ್ಲೆಂಡ್ ಸೀರೀಸ್ ಯಾರೂ ಮರೆಯೋಕ್ಕಾಗಲ್ಲ. ವೈಸ್ ಕ್ಯಾಪ್ಟನ್ ಅಜಿಂಕ್ಯ ರಹಾನೆಗೆ ಇಂಜುರಿ ಆಯಿತು ಅಂತ ಕರುಣ್ ನಾಯರ್ಗೆ ಟೀಮ್ನಲ್ಲಿ ಅವಕಾಶ ಸಿಕ್ತು. ಮೊದಲ 2 ಪಂದ್ಯದಲ್ಲಿ 2 ಇನ್ನಿಂಗ್ಸ್ ಆಡಿದ್ದು, ಸ್ಕೋರ್ ಬರಲಿಲ್ಲ. ಅದರಲ್ಲಿ 1 ರನ್ಔಟ್ ಕೂಡ. 3ನೇ ಇನ್ನಿಂಗ್ಸ್ನಲ್ಲಿ 303 ನಾಟ್ಔಟ್. ವೀರೇಂದ್ರ ಸೆಹವಾಗ್ ನಂತರ ಟ್ರಿಪಲ್ ಸೆಂಚುರಿ ಬಾರಿಸಿದ ಭಾರತದ ಏಕೈಕ ಪ್ಲೇಯರ್. ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲೇ ಅತಿ ವೇಗವಾಗಿ, ಅಂದರೆ ಡೆಬ್ಯೂ ಮಾಡಿದ 3 ಇನ್ನಿಂಗ್ಸ್ಗೆ ಟ್ರಿಪಲ್ ಸೆಂಚುರಿ ಬಾರಿಸಿರೋ ಪ್ಲೇಯರ್. ಖುದ್ದು ಸೆಹವಾಗ್ ಕರುಣ್ ಆಟ ನೋಡಿ ಮಜಾ ಆಗಯ ಅಂತ ಹೇಳಿದರು. ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಸ್ಪಿನ್ನರ್ಗಳ ವಿರುದ್ಧ ನಾಯರ್ ರೀತಿ ಸ್ವೀಪ್ ಮಾಡೋರು ಭಾರತದಲ್ಲಿ ಯಾರೂ ಇಲ್ಲ ಅಂದರು. ಕರುಣ್ ನಾಯರ್ ಕಂಪ್ಲೀಟ್ ಪ್ಯಾಕೇಜ್ ಅಂತ ಹೇಳಿದ್ರು. ಆದರೆ ಅದ್ರ ಜೊತೆಗೇನೆ ಅಜಿಂಕ್ಯ ರಹಾನೆ ಫಿಟ್ ಆದರೆ ಟೀಮಿಗೆ ವಾಪಸ್ ಬರ್ತಾರೆ. ಕೇವಲ 1 ಪಂದ್ಯ ರಹಾನೆ ಅವರ 2 ವರ್ಷಗಳ ಹಾರ್ಡ್ ವರ್ಕನ್ನು ಹಾಳು ಮಾಡಬಾರ್ದು. ರಹಾನೆ ಅನುಪಸ್ಥಿತಿಯಲ್ಲಿ ಕರುಣ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆದರೆ ರಹಾನೆ ಫಿಟ್ ಆದರೆ ಅವರಿಗೆ ಟೀಮ್ನಲ್ಲಿ ಸ್ಥಾನ ಸಿಗಬೇಕು ಅಂತ ಕೊಹ್ಲಿ ಹೇಳಿದ್ರು. ಅದರಂತೆ ವೈಸ್ ಕ್ಯಾಪ್ಟನ್ ರಹಾನೆ ತಂಡಕ್ಕೆ ಬಂದರು. ಕರುಣ್ ಟ್ರಿಪಲ್ ಸೆಂಚುರಿ ಬಾರಿಸಿದ್ರು ಕೂಡ ಆಚೆ ಉಳಿದ್ರು. ಓಕೆ, ರಹಾನೆ ಇಟ್ಕೊಳ್ಳಿ, ಇನ್ಯಾರಾದ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡದೆ ಇರೋನ್ನ ಡ್ರಾಪ್ ಮಾಡ್ಬೋದಾಗಿತ್ತಲ್ಲ. ಹಂಗೆ ಮಾಡಲಿಲ್ಲ ಆವಾಗ ಟೀಮ್.
ಕೊಹ್ಲಿ ಮತ್ತು ಮ್ಯಾನೇಜ್ಮೆಂಟ್. ಬಾಂಗ್ಲಾ ಜೊತೆಗಿನ ಏಕೈಕ ಟೆಸ್ಟ್ನಲ್ಲಿ ಸ್ಥಾನ ಸಿಗಲಿಲ್ಲ ಕರುಣ್ಗೆ. ನಂತರ ಆಸ್ಟ್ರೇಲಿಯಾ ವಿರುದ್ಧ ಭಾರತದಲ್ಲಿ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಮೊದಲ ಪಂದ್ಯದಲ್ಲಿ ಚಾನ್ಸ್ ಇಲ್ಲ. ಸೊ ಟ್ರಿಪಲ್ ಸೆಂಚುರಿ ಬಾರಿಸಿದ ನಂತರ 2 ಮ್ಯಾಚ್ನಲ್ಲಿ ಕರುಣ್ರನ್ನ ಕೂರಿಸಿ ಆಟ ಆಡಿಸಲಾಯಿತು. ನಂತರ 4 ಪಂದ್ಯಗಳಲ್ಲಿ 4 ಇನ್ನಿಂಗ್ಸ್ ಸಿಕ್ತು. ತೀರಾ ಕಳಪೆ ಅಲ್ಲಿದ್ರೂ ಕೂಡ ದೊಡ್ಡ ಸ್ಕೋರ್ ಅವ್ರ ಬ್ಯಾಟ್ನಿಂದ ಬರಲಿಲ್ಲ. ಆಮೇಲೆ ಚಾನ್ಸೇ ಕೊಡಲಿಲ್ಲ. ಅದೇ ಕೊನೆ ಸೀರೀಸ್ 2016 ನವೆಂಬರ್ನಲ್ಲಿ ಟೆಸ್ಟ್ ಡೆಬ್ಯೂ, 2017 ಮಾರ್ಚ್ನಲ್ಲಿ, ಅಂದರೆ ಕೇವಲ 4 ತಿಂಗಳಿಗೆ ಕೊನೆ ಪಂದ್ಯ ಅಥವಾ ಟೀಮ್ನಿಂದ ಡ್ರಾಪ್ ಮಾಡಿ ಮುಗಿಸ್ಬಿಟ್ರು. ಟ್ರಿಪಲ್ ಸೆಂಚುರಿಯನ್ನು ಆಡಿರೋದು ಕೇವಲ 6 ಟೆಸ್ಟ್. ಇನ್ನು ದುರಂತ ಅಂದರೆ 2016 ಜೂನ್ನಲ್ಲಿ ಜಿಂಬಾಬ್ವೆ ಪರವಾಗಿ ಆಡಿದ 2 ODIಗಳೇ ಕರುಣ್ ಭಾರತದ ಪರ ಆಡಿದ ಮೊದಲ ಹಾಗೂ ಕೊನೆಯ ODI ಪಂದ್ಯಗಳು. ಮುಲ್ಲಾ ಜಿಲ್ಲೆ ಟೀಮ್ನಿಂದ ಅವ್ರನ್ನ ಡ್ರಾಪ್ ಮಾಡಲಾಯಿತು. ಕ್ರಿಕೆಟ್ ಇತಿಹಾಸದಲ್ಲಿ ಟ್ರಿಪಲ್ ಸೆಂಚುರಿ ಬಾರಿಸಿ ಅದಾದಮೇಲೆ ಕೇವಲ 4 ಇನ್ನಿಂಗ್ಸ್ ಮಾತ್ರ ಆಡಿರೋ ಆಟಗಾರ ಇತಿಹಾಸದಲ್ಲೇ ಮತ್ತೊಬ್ಬ ಇಲ್ಲ ಅಂತ ಕಾಣುತ್ತೆ. ಆಗ ಮೊಮೆಂಟಮ್ ಕಳ್ಕೊಂಡ ಕರುಣ್ ನಂತರ IPLನಲ್ಲಿ 1-2 ವರ್ಷ ಮಿಂಚಿದ್ರು. ಆದರೆ 2022ರಲ್ಲಿ ಕರ್ನಾಟಕ ರಣಜಿ ಟೀಮ್ನಿಂದ ಡ್ರಾಪ್ ಆದಾಗ ಅವರ ಕರಿಯರ್ ಆಲ್ಮೋಸ್ಟ್ ಮುಗೀತು ಅನ್ನೋ ಹಂತಕ್ಕೆ ಹೋಗಿತ್ತು. ಆಗಲೇ ಡಿಯರ್ ಕ್ರಿಕೆಟ್, ಗಿವ್ ಮಿ ಒನ್ ಮೋರ್ ಚಾನ್ಸ್ ಅಂತ ಕರುಣ್ ಟ್ವೀಟ್ ಮಾಡಿದ್ರು. 2022 ಆದಮೇಲೆ ಕರುಣ್ ನಾಯರ್ IPL ಆಡಿಲ್ಲ. ಆದರೆ ಇಷ್ಟೆಲ್ಲ ಏಳು ಬೀಳುಗಳನ್ನು ನೋಡಿದ್ರೂ ಕೂಡ ಕರುಣ್ ನಾಯರ್ ಹಾರ್ಡ್ ವರ್ಕ್ ಬಿಡಲಿಲ್ಲ. ನಿರಂತರವಾಗಿ ಪ್ರತಿದಿನ ಗಂಟೆಗಟ್ಟಲೆ ನೆಟ್ಸ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಮಹಾರಾಜ ಟ್ರೋಫಿಯಲ್ಲಿ ನಿರಂತರ 2 ವರ್ಷ ಮೈಸೂರು ವಾರಿಯರ್ಸ್ ತಂಡವನ್ನು ಫೈನಲ್ ತಗೊಂಡು ಹೋದರು. ಸದ್ಯ ತಂಡ ಚಾಂಪಿಯನ್ ಕೂಡ. ಕರುಣ್ ನಾಯರ್ ಸೀರೀಸ್ನಲ್ಲಿ ಬರೋಬ್ಬರಿ 1349 ರನ್ ಬಾರಿಸಿ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಆದರು. 2023 ಮಹಾರಾಜ ಟ್ರೋಫಿಯಲ್ಲೂ ಅವರೇ ಟಾಪ್ ಸ್ಕೋರರ್. ಕಳೆದ ವರ್ಷ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿನಲ್ಲೂ 6 ಇನ್ನಿಂಗ್ಸ್ನಲ್ಲಿ 255 ರನ್ ಗಳಿಸಿದರು. ಈಗ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ವಿದರ್ಭ ತಂಡವನ್ನು ಸೆಮಿಫೈನಲ್ಗೆ ತಗೊಂಡು ಹೋಗಿದ್ದಾರೆ. ಇನ್ನೊಂದು ಕಡೆಯಿಂದ ಕರ್ನಾಟಕ ಪರವಾಗಿ ಅಬ್ಬರಿಸ್ತಿರೋ ಮಯಾಂಕ್ ಅಗರ್ವಾಲ್ ಕೂಡ ಸೆಮಿಫೈನಲ್ ತಲುಪಿದ್ದಾರೆ. ವಿದರ್ಭ ಮಹಾರಾಷ್ಟ್ರ ವಿರುದ್ಧ ಆಡಿದ್ರೆ ಕರ್ನಾಟಕ ಹರಿಯಾಣ ವಿರುದ್ಧ ಸೆಮೀಸ್ನಲ್ಲಿ ಸೆಣಸಾಡುತ್ತೆ. ಇಲ್ಲಿ ಮಯಾಂಕ್ ಅಗರ್ವಾಲ್ ಅವರ ಸ್ಟ್ಯಾಟಿಸ್ಟಿಕ್ಸ್ ಕೂಡ ನೋಡ್ತಾ ಹೋಗೋಣ. ಅಗೇನ್ ಇಂಡಿಯನ್ ಟೀಮ್ನಲ್ಲಿ ಸ್ಥಾನ ಕಳ್ಕೊಂಡಿರೋ ಮತ್ತೊಬ್ಬ ಅಪ್ರತಿಮ ಆಟಗಾರ ಮಯಾಂಕ್. ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಕರುಣ್ ನಾಯರ್ ನಂತರ 2ನೇ ಹೈಯೆಸ್ಟ್ ಟಾಪ್ ಸ್ಕೋರರ್. 4 ಸೆಂಚುರಿ, 1 ಹಾಫ್ ಸೆಂಚುರಿ ಸಹಾಯದಿಂದ 123ರ ಆ್ಯಾವರೇಜ್ನಲ್ಲಿ 619 ರನ್ ಗಳಿಸಿದ್ದಾರೆ. ಕರುಣ್ ಹಾಗೂ ಮಯಾಂಕ್ ಇಬ್ಬರು ಈ ಟೂರ್ನಿಯಲ್ಲಿ 500 ರನ್ ಗಡಿಯನ್ನು ದಾಟಿಬಿಟ್ಟಿದ್ದಾರೆ. 7 ವರ್ಷಗಳ ನಂತರ ರಾಷ್ಟ್ರೀಯ ತಂಡಕ್ಕೆ ಕಮ್ಬ್ಯಾಕ್. ಸ್ನೇಹಿತರೆ, ನನ್ನ ಗುರಿ ಟೀಮ್ ಇಂಡಿಯಾಗೆ ಕಮ್ಬ್ಯಾಕ್ ಮಾಡೋದೇ ಅಂತ ಕರುಣ್ ನಾಯರ್ ಓಪನ್ ಆಗಿ ಹೇಳಿದರು. ತಂಡಕ್ಕೆ ಅವರು ಅರ್ಹತೆ ಇದೆ ಅಂತ ಪ್ರೂವ್ ಮಾಡಿ ತೋರಿಸಿದ್ದಾರೆ ಕೂಡ. ಈಗ ಈ ಸಿಚುವೇಶನ್ ಕೂಡ ಮುಹೂರ್ತ ಸೆಟ್ ಮಾಡ್ದಂಗಿದೆ. ಯಾಕಂದರೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಸದ್ಯ ಫಾರ್ಮ್ನಲ್ಲಿಲ್ಲ. ಶುಭ್ಮನ್ ಗಿಲ್ ಹಾಗೂ ವಾಷಿಂಗ್ಟನ್ ಸುಂದರ್ರಿಂದ ಇಂಪ್ರೆಸಿವ್ ನಾಕ್ಗಳು ಬಂದಿಲ್ಲ. KL ರಾಹುಲ್ ಒಂದ್ಸಲಿ ರಾಕೆಟ್ ಫೈರ್ ಆದರೆ ಮತ್ತೆ 10 ಮ್ಯಾಚ್ ಫೈರ್ ಆಗಲ್ಲ. ಸೊ ತಂಡನೇ ಒಂದು ರೀತಿ ಟ್ರಾನ್ಸಿಷನ್ ಪೇಸ್ನಲ್ಲಿರುವಾಗ ತಂಡದ ಸೆಲೆಕ್ಟರ್ಸ್ ಕರುಣ್, ಮಯಾಂಕ್ ಕಡೆಗೆ ನೋಡಬೇಕು. ಕರುಣ್ ನಾಯರ್ಗೆ ಆನ್ಲೈನ್ನಲ್ಲೂ ಸಪೋರ್ಟ್ ಹರಿದು ಬರ್ತಾ ಇದೆ. ಸದ್ಯ ಟ್ರೆಂಡಿಂಗ್ನಲ್ಲಿದ್ದಾರೆ. ಹಿರಿಯ ಕ್ರಿಕೆಟರ್ ಇರ್ಫಾನ್ ಪಠಾಣ್ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಕರುಣ್ ನಾಯರ್ ವಿಜಯ್ ಹಜಾರೆ ಟ್ರೋಫಿ ಪರ್ಫಾರ್ಮೆನ್ಸ್ಗೆ, ಚಾಂಪಿಯನ್ಸ್ ಟ್ರೋಫಿಯಲ್ಲೇ ಸ್ಥಾನ ಸಿಗಬೇಕು. ಅವರ ಟ್ಯಾಲೆಂಟ್ಗೆ ಸರಿಯಾದ ರೆಕಗ್ನಿಷನ್ ಸಿಗಬೇಕು, ನ್ಯಾಯ ಸಿಗಬೇಕು. ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಯಾರನ್ನ ಡ್ರಾಪ್ ಮಾಡಿ ಇವ್ರನ್ನ ಟೀಮಿಗೆ ಹಾಕಬೇಕು ಅಂತ ಹೇಳಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.